ಹಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಇಂಡಸ್ಇಂಡ್ ಬ್ಯಾಂಕಿಂದ ಅಪ್ ಟು 5 ಲಕ್ಷ ರೂಪಾಯಿವರೆಗೆ ಪರ್ಸನಲ್ ಲೋನ ಯಾವ ರೀತಿಯಾಗಿ ತಗೋಬಹುದು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ಇಂಡಸ್ಇಂಡ್ ಬ್ಯಾಂಕಿಂದ ಇವಾಗ ಸ್ಯಾಲರಿಡ್ ಪರ್ಸನ್ಸ್ಗೆ ಮತ್ತು ಇವಾಗ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ಸ್ಗೂ ಲೋನ್ ಅನ್ನೋದು ಸಿಗ್ತಾ ಇದೆ. ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಎಷ್ಟು ದೊಡ್ಡ ಬ್ಯಾಂಕ್ ಇದು ಅಂತ ಹೇಳ್ಬಿಟ್ಟು. ಸೊ ಎಲ್ರಿಗೂ ಸಾಲ ಅನ್ನೋದನ್ನ ಸದ್ಯಕ್ಕೆ ಕೊಡ್ತಾ ಇದೆ. ಸೊ ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇಂತಾನೆ ನೀವು ಇಲ್ಲಿ ಡಿಜಿಟಲಿ ಅಪ್ಲೋಡ್ ಮಾಡಿಕೊಂಡು ಲೋನ ತಗೊಬಹುದು. ಸೊ ಯಾವ ರೀತಿಯಾಗಿ ಇಲ್ಲಿ ಲೋನ್ ತಗೋಬಹುದು, ಎಲ್ಲ ಪ್ರಾಸೆಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಜೊತೆಗೆ ಅಪ್ಲೈ ಪ್ರಾಸೆಸ್ ಕೂಡ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಇದರಿಂದ ನಾನು ಕುಂತ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಸೊ ಇಂಡಸ್ಇಂಡ್ ಬ್ಯಾಂಕ್ ಇಂದ ನೀವು ಪರ್ಸನಲ್ ಲೋನ್ ತಗೋಬೇಕು ಅನ್ಕೊಂಡಿದ್ರೆ ಇಲ್ಲಿ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು, ಜೊತೆಗೆ ಏನೆಲ್ಲ ಡಾಕ್ಯುಮೆಂಟೇಷನ್ಸ್ನ ಕೊಡಬೇಕು, ಎಷ್ಟು ಸಿವಿಲ್ ಇರಬೇಕು, ಯಾವೊಂದು ಲೊಕೇಶನ್ಸ್ ಅಲ್ಲಿ ಲೋನ್ ಕೊಡ್ತಾ ಇದೆ, ಏನೆಲ್ಲ ಡಾಕ್ಯುಮೆಂಟೇಷನ್ಸ್ನ ಕೊಡಬೇಕು, ಎಲ್ಲವನ್ನೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಇವಾಗ ತಿಳಿಸ್ಕೊಡ್ತೀನಿ. ಅದಾದ ನಂತರ ಅಪ್ಲೈ ಪ್ರೊಸೆಸ್ ಅನ್ನ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಮೊದಲದಾಗಿ ನೋಡಿ, ಇಲ್ಲಿ ನೀವು ಲೋನ್ ತಗೋಬೇಕು ಅನ್ಕೊಂಡಿದ್ರೆ ನಿಮ್ಮ ಏಜ್ ಇಲ್ಲಿ 21 ವರ್ಷ ಮೇಲ್ಪಟ್ಟು ಇರಬೇಕಾಗಿರುತ್ತೆ. ಹೌದು, ಇಲ್ಲಿ 60 ವರ್ಷದ ಒಳಗೆ ನಿಮ್ಮ ಏಜ್ ಇರಬೇಕು. ಓಕೆ, ಸೊ 21 ವರ್ಷ ಮತ್ತೆ 60 ವರ್ಷದ ಒಳಗೆ ನಿಮ್ಮ ಏಜ್ ಇತ್ತು ಅಂತಂದ್ರೆ ನೀವು ಇಲ್ಲಿ ಈಸಿಲಿ ಲೋನ್ಗೆ ಎಲಿಜಿಬಲ್ ಆಗಿರ್ತೀರಾ. ಅಂಡ್ ಮಿನಿಮಮ್ ಸ್ಯಾಲ್ರಿ ನಿಮ್ಮದು 25,000 ಪ್ಲಸ್ ಇರಬೇಕು. ಹೌದು ಗೈಸ್, 25,000 ಪ್ಲಸ್ ಇತ್ತು ಅಂತಂದರೆ ಮಾತ್ರ ನೀವು ಇಲ್ಲಿ ಎಲಿಜಿಬಲ್ ಆಗಿರ್ತೀರಾ. ಆ್ಯಂಡ್ ನಂತರ ನೀವು ಸ್ಯಾಲರಿಡ್ ಪರ್ಸನ್ ಆಗಿರಬೇಕು, ಅಥವಾ ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಪರ್ಸನ್ ಆಗಿರಬೇಕಾಗಿರುತ್ತೆ, ಅಥವಾ ನಿಮ್ಮದು ಬಿಸ್ನೆಸ್ ಇರಬೇಕಾಗಿರುತ್ತೆ. ಬಿಸ್ನೆಸ್ ಇತ್ತು ಅಂತಂದರೆ ನಿಮ್ಮದು ಇನ್ಕಮ್ ಕೂಡ ಇಲ್ಲಿ ಚೆನ್ನಾಗಿರಬೇಕು. ಹಾಗಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗಿರ್ತೀರಾ. ನಂತರ ನಿಮ್ಮ ಸಿಬಿಲ್ ಇಲ್ಲಿ 700 ಪ್ಲಸ್ ಇರಬೇಕು. ಹೌದು ಗೈಸ್, 700 ಪ್ಲಸ್ ನಿಮ್ಮದು ಸಿಬಿಲ್ ಇತ್ತು ಅಂತಂದರೆ ಮಾತ್ರ ನೀವು ಇಲ್ಲಿ ಎಲಿಜಿಬಲ್ ಆಗಿರ್ತೀರಾ. ನಂತರ ಇಲ್ಲಿ ಲೊಕೇಶನ್ ನಿಮ್ಮ ಒಂದು ಪಿನ್ ಕೋಡಲ್ಲಿ ಇದು ಸರ್ವಿಸನ್ನು ಕೊಡ್ತಾ ಇರಬೇಕು. ಹಾಗಿದ್ರೆ ಮಾತ್ರ ಇಲ್ಲಿ ನೀವು ಎಲಿಜಿಬಲ್ ಆಗಿರ್ತೀರಾ. ಓಕೆನಾ? ಸೊ ಇಷ್ಟೆಲ್ಲ ನೀವು ಕಂಪ್ಲೀಟ್ ಮಾಡಿದರೆ ಕ್ರೈಟೀರಿಯಾನ, ಅಥವಾ ನೀವು ಎಲಿಜಿಬಲ್ ಆಗಿದ್ದರೆ ಇಷ್ಟೆಲ್ಲ ನೋಡ್ಕೊಳ್ಳಿ. ಇದೆಲ್ಲ ಇತ್ತು ಅಂತಂದರೆ ಮಾತ್ರ ನೀವು ಇಲ್ಲಿ ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ ಲೋನ್ ಸಿಗುತ್ತೆ. ಸೊ ಈಗ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋಣ. ಡಾಕ್ಯುಮೆಂಟ್ಸ್ ಇಲ್ಲಿ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಇದ್ದರೆ ಸಾಕು, ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ನಂತರ ಇಲ್ಲಿ ಸ್ಯಾಲ್ರಿ ಸ್ಲಿಪ್ ಕೇಳಿದರೆ, ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ದರೆ ಸ್ಯಾಲ್ರಿ ಸ್ಲಿಪ್ ಕೇಳುತ್ತೆ, ನೀವು ಕೊಡಬೇಕಾಗಿರುತ್ತೆ. ಓಕೆನಾ? ಸೊ ಇಷ್ಟಿರುತ್ತೆ. ಸೊ ಇಲ್ಲಿ ಡಿಸ್ಪೋಸ್ಮೆಂಟ್ ಇಲ್ಲಿ 24 ಅವರ್ಸ್ ಒಳಗಡೆ ಮಾಡ್ಕೊಡ್ತಾರೆ. ಓಕೆನಾ? ಸೊ ಡಿಸ್ಪೋಸ್ಮೆಂಟ್ 24 ಅವರ್ಸ್ ಒಳಗಡೆ ನಿಮಗೆ ಆಗಿಬಿಡುತ್ತೆ. ಬ್ಯಾಂಕ್ ಅಕೌಂಟಲ್ಲಿ ಡೈರೆಕ್ಟ್ ಆಗಿ ಬರುತ್ತೆ. ಬ್ಯಾಂಕ್ ಡೀಟೇಲ್ಸ್ ಅದಕ್ಕೆ ಕೊಡಬೇಕಾಗಿರುತ್ತೆ. ಓಕೆನಾ? ಆಕ್ಟಿವ್ ಬ್ಯಾಂಕ್ ಅಕೌಂಟ್ ನಿಮ್ಮದು ಇರಬೇಕು. ಸೊ ಈಗ ಅಪ್ಲೈ ಪ್ರಾಸೆಸನ್ನು ತಿಳ್ಕೊಳ್ಳೋಣ. ಸೊ ಮೊದಲದಾಗಿ ನಾನು ಡಿಸ್ಕ್ರಿಪ್ಷನ್ ನಮಗೆ ಲಿಂಕನ್ನು ಕೊಟ್ಟಿರ್ತೀನಿ. ಅದೇ ಒಂದು ಲಿಂಕಿಂದ ನೀವು ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ ಲೋನ್ ಸಿಗುತ್ತೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ನೀವು ಇಂಟರ್ಫೇಸ್ ಮೇಲೆ ಬರ್ತೀರಾ. ಮೊದಲದಾಗಿ ನೀವು ಪ್ಯಾನ್ ನಂಬರ್ನ ಕೊಡಬೇಕಾಗಿರುತ್ತೆ. ಪ್ಯಾನ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ ಇಮೇಲ್ ಅಡ್ರೆಸ್ ಕೇಳುತ್ತೆ, ಇಮೇಲ್ ಐ ಡಿನ ಹಾಕಿ. ನಂತರ ಕರೆಂಟ್ ಪಿನ್ ಕೋಡ್ ಕೇಳುತ್ತೆ, ನಿಮ್ಮ ಒಂದು ಪಿನ್ ಕೋಡನ್ನು ಇಲ್ಲಿ ಎಂಟರ್ನ ಮಾಡ್ಕೊಳ್ಳಿ. ನಂತರ ಈ 2 ಬಾಕ್ಸ್ ಇಲ್ಲಿ ಚೆಕ್ ಆಗಿರುತ್ತೆ. ಚೆಕ್ ಆಗಿಲ್ಲ ಅಂತಂದರೆ ಚೆಕ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ OTP ಅನ್ನೋದು ಬರುತ್ತೆ. ಆ ಒಂದು OTP ಹಾಕ್ಬಿಟ್ಟು ನೀವು ಕಂಟಿನ್ಯೂ ಮಾಡಿಕೊಂಡು ಅಪ್ಲಿಕೇಶನ್ ರಿಸೀವ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಗೈಸ್, ಅಪ್ಲಿಕೇಶನ್ ಅನ್ನೋದು ಓಪನ್ ಆಗಿದೆ. ಆ್ಯಂಡ್ ನನಗೆ ಇವಾಗ ಆಫರ್ ಅನ್ನೋ ಸಿಗುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ಕೊಬೇಕು. ಮೊದಲೇದಾಗಿ ಅದೇ ಇಲ್ಲಿ ತೊಗೊಂಡಿರುತ್ತೆ. ಪ್ಯಾನ್ನಲ್ಲಿ ಯಾವ ರೀತಿ ಆಗಿದೆಯೋ ಅದೇ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮನ್ನು ತೊಗೊಂಡಿರುತ್ತೆ. ಸೊ ಪ್ಯಾನ್ ನಂಬರ್ ಕೂಡ ತೋರಿಸ್ತಾ ಇರುತ್ತೆ. ನಂತರ ಇಲ್ಲಿ ನ್ಯಾಷನಾಲಿಟಿ ಇಂಡಿಯನ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ನಂತರ ಇಲ್ಲಿ ಜೆಂಡರನ್ನು ಸೆಲೆಕ್ಟ್ ಮಾಡಲಿಕ್ಕೆ ಕೇಳುತ್ತೆ. ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಮೇಲ್ ಇದ್ದರೆ ಮೇಲ್, ಫೀಮೇಲ್ ಇದ್ದರೆ ಫೀಮೇಲ್ ಅಂತ. ನಂತರ ಇಲ್ಲಿ ಡೇಟ್ ಆಫ್ ಬರ್ತನ ಕೇಳುತ್ತೆ. ಡೇಟ್ ಆಫ್ ಬರ್ತನ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆ. ನೀವು ಸ್ಯಾಲ್ರಿಡ್ ಇದ್ದರೆ ಸ್ಯಾಲ್ರಿಡು, ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹೇಳ್ಬಿಟ್ಟು ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ನನ್ನ ಕೇಸಲ್ಲಿ ಇಲ್ಲಿ ಸ್ಯಾಲ್ರಿಡ್ ಇದೆ, ಸ್ಯಾಲ್ರಿಡನ್ನು ಸೆಲೆಕ್ಟ್ ಮಾಡ್ಕೊತೀನಿ. ನೀವು ಕೂಡ ಹಲವಾರು ಜನ ಸ್ಯಾಲ್ರಿಡೇ ಇರ್ತೀರಾ, ಸ್ಯಾಲ್ರಿಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೆಟ್ ಮಂತ್ಲಿ ಇನ್ಕಮನ್ನು ಕೇಳುತ್ತೆ. ನೆಟ್ ಮಂತ್ಲಿ ಇನ್ಕಮನ್ನು ಎಂಟರ್ ಮಾಡ್ಕೊಳ್ಳಿ. 15,000 25,000 ಇದೇನಾ, 25,000 50,000 ಇದೇನಾ, 50,000 1 ಲಕ್ಷ ಇದೇನಾ, ಎಷ್ಟಿದೆ ನೋಡಿ ಅಷ್ಟು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಂತರ ಇಲ್ಲಿ ಇಂಡಸ್ಇಂಡ್ ಬ್ಯಾಂಕಲ್ಲಿ ನಿಮ್ಮದು ಆಲ್ರೆಡಿ ಯಾರಾದರೂ ಹೇಳಿದಾರಾ ನಿಮಗೆ ಏನಿದೆ ಅಂತ ಕೇಳ್ತಾ ಇದೆ. ಜಸ್ಟ್ ಇದನ್ನು ನೋ ಅಂತ ಹಾಕಿ. ನೋ ಅಂತ ಹಾಕ್ಬಿಟ್ಟು ಇಲ್ಲಿ ಈ ಒಂದು ಬಾಕ್ಸ್ ಏನಿದೆ, ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ ಇದನ್ನು ಓದ್ಕೋಬಹುದು ಬೇಕಿದ್ದಂದ್ರೆ. ಇಲ್ಲಾಂದ್ರೆ ಈ ಒಂದು ಬಾಕ್ಸ್ ಅನ್ನ ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಕೆ, ಇದಾದ ನಂತರ ಈ ರೀತಿಯಾಗಿ ಬರುತ್ತೆ. ಇವಾಗ ಪ್ಯಾನ್ ನಂಬರ್ನ ಕೇಳುತ್ತೆ, ಪ್ಯಾನ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಮೊಬೈಲ್ ನಂಬರ್ ಎಂಟರ್ ಮಾಡಲಿಕ್ಕೆ ಕೇಳುತ್ತೆ, ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ ಇಮೇಲ್ ID ಕೇಳುತ್ತೆ, ಇಮೇಲ್ ID ಮತ್ತೆ ಕರೆಂಟ್ ಪಿನ್ ಕೋಡ್ ಹಾಕ್ಬಿಟ್ಟು ಇಲ್ಲಿ ಮತ್ತೆ ಇಲ್ಲಿ ವೆರಿಫೈ ಮೊಬೈಲ್ ನಂಬರ್ ಅಂತ ಇರುತ್ತೆ, ವೆರಿಫೈ ಮಾಡ್ಕೊಳ್ಳಿ ಗೈಸ್ ಮೊಬೈಲ್ ನಂಬರ್ನ. ಸೊ ಸದ್ಯಕ್ಕೆ ನಂದು ಇಲ್ಲಿ ರಿಜೆಕ್ಟ್ ಆಗಿದೆ ಗೈಸ್, ಬಟ್ ನನಗೆ ಇಲ್ಲಿ ಆಫರ್ ಕೂಡ ಇಲ್ಲಿ ನನಗೆ ಸಿಕ್ಕಿಲ್ಲ. ಬಟ್ ನಿಮಗೆ ಸಿಗ್ಬೋದು. ನಿಮ್ಮ ಒಂದು ಲೊಕೇಶನ್ ಅಲ್ಲಿ ಇದು ಲೋನ್ ಕೊಡ್ತಾ ಇದ್ರೆ ನಿಮಗೆ ಸಿಗುತ್ತೆ. ನನ್ನ ಒಂದು ಲೊಕೇಶನ್ ಅಲ್ಲಿ ಲೋನ್ ಕೊಡ್ತಾ ಇಲ್ಲ, ಸೊ ಅದಕ್ಕೆ ಇದು ರಿಜೆಕ್ಟ್ ಮಾಡಿದೆ. ನಂತರ ನೋಡಿ ಏನು ಪ್ರಾಸೆಸ್ ಬರುತ್ತೆ ಅಂತಂದ್ರೆ ಇಲ್ಲಿ ಪ್ರೊಫೆಷನಲ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಆ ಒಂದು ಪ್ರೊಫೆಷನಲ್ ಡೀಟೇಲ್ಸ್ ಅನ್ನ ಕೊಡಬೇಕು. ಯಾವ ಒಂದು ಕಂಪನಿನಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಅಂಡ್ ಕಂಪನಿ ನೇಮ್ ಕೇಳುತ್ತೆ. ಅಂಡ್ ನಂತರ ಇಲ್ಲಿ ಯಾವ ಒಂದು ಡೆಸಿಗ್ನೇಷನ್ ಅಲ್ಲಿ ಇದ್ದೀರಾ ಕಂಪನಿನಲ್ಲಿ ಅದು ಕೇಳುತ್ತೆ. ನಂತರ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ ಎಲ್ಲ ಡೀಟೇಲ್ಸ್ ಕೇಳುತ್ತೆ. ಅದೆಲ್ಲ ಡೀಟೇಲ್ಸ್ ಕೊಡಿ. ಅದಾದ ನಂತರ ಕಂಟಿನ್ಯೂ ಮಾಡಿಕೊಡಿ. ನಂತರ ನಿಮಗೆ ಇಲ್ಲಿ ಆಫರ್ ಅನ್ನೋದು ಬರುತ್ತೆ. ಆ ಒಂದು ಆಫರನ್ನು ನೀವು ತೊಗೊಂಡ್ಬಿಟ್ಟು ನಂತರ ನೀವು ಎಷ್ಟು ಲೋನ್ ಬೇಕು ನೋಡಿ, ನಿಮಗೆ ಒಂದು ಆಫರ್ ಬರುತ್ತೆ. ಆ ಒಂದು ಆಫರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕು
ಸ್ಕ್ರೋಲ್ ಮಾಡಿಕೊಂಡು ನಂತರ ಇಲ್ಲಿ ಟೆನ್ಯೂರ್ ಸೆಲೆಕ್ಟ್ ಮಾಡಲಿಕ್ಕೆ ಕೇಳುತ್ತೆ. ನಿಮಗೆ ಎಷ್ಟು ತಿಂಗಳವರೆಗೂ ಬೇಕು ಲೋನ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 12 ತಿಂಗಳ ಬೇಕಾ, 24 ತಿಂಗಳ ಬೇಕಾ, ಎಷ್ಟು ತಿಂಗಳ ಬೇಕು, 36 ತಿಂಗಳ ಬೇಕಾ, ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಟೆನ್ಯೂರ್ನ. ಅದಾದ ನಂತರ ಇಲ್ಲಿ EMIನ ನೀವು ಕಸ್ಟಮೈಸ್ ಮಾಡ್ಕೊಳಕ್ಕೆ ಬರುತ್ತೆ. ಸೊ EMIನ ಕಸ್ಟಮೈಸ್ ಮಾಡಿಕೊಂಡು ಕಂಟಿನ್ಯೂ ಮಾಡಿಕೊಡಿ. ಕಂಟಿನ್ಯೂ ಮಾಡಿದ ತಕ್ಷಣ ನಂತರ ನಿಮಗೆ ಇಲ್ಲಿ ಆಫರನ್ನು ಜನರೇಟ್ ಆಗಿರುತ್ತೆ. ನಂತರ ಇಲ್ಲಿ ಡೀಟೇಲ್ಸನ್ನು ಕೇಳುತ್ತೆ, KYCನ ಕಂಪ್ಲೀಟ್ ಮಾಡಲಿಕ್ಕೆ ಕೇಳುತ್ತೆ. KYCನ ಕಂಪ್ಲೀಟ್ ಮಾಡ್ಕೊಬೇಕು. ಇಲ್ಲಿ ಆಧಾರ್ ಕಾರ್ಡನ್ನು ನೀವು ಡಿಜಿಲಾಕರಿಂದ ಕಂಪ್ಲೀಟ್ ಮಾಡ್ಕೋಬೋದು. OTP ಎಲ್ಲ ಹಾಕ್ಬಿಟ್ಟು ನಿಮ್ಮ ರಿಜಿಸ್ಟರ್ ಆಗಿರುವಂತಹ ಅಥವಾ ಇಲ್ಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ ಒಂದು OTPನ ಎಂಟರ್ ಮಾಡಿಕೊಂಡು ನೀವು ಇಲ್ಲಿ ವೆರಿಫೈ ಮಾಡ್ಕೊಳ್ಳಿ, KYC ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೂಡ ಮತ್ತೆ ಕೇಳ್ಬೋದು. ಎಲ್ಲ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಎಲ್ಲ ಆಲ್ರೆಡಿ ಕೊಟ್ಟಿರ್ತೀರ, ಬಟ್ ಮತ್ತೆ ಕೇಳಿದರೆ ಹಾಕ್ಕೊಳ್ಳಿ. ಅದಾದ ನಂತರ ಕಂಟಿನ್ಯೂ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ಲೋನ್ ಏನು ಆಫರ್ ಅನ್ನೋದು ಬಂದಿರುತ್ತೆ, ಅದರದ್ದು ನೆಕ್ಸ್ಟು ಇಲ್ಲಿ ಲೋನ್ ಅಪ್ಲಿಕೇಶನ್ದು ಇಲ್ಲಿ ಜನರೇಟ್ ಆಗಿರುತ್ತೆ ಒಂದು ಲೋನ್ ಅಗ್ರಿಮೆಂಟು. ಆ ಒಂದು ಲೋನ್ ಅಗ್ರಿಮೆಂಟ್ ಬರುತ್ತೆ, ಅದನ್ನು ನೀವು ಸೈನ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ಮೊದಲೇ ನಿಮಗೆ ಸ್ಯಾಲ್ರಿ ಸ್ಲಿಪ್ಪನ್ನು ಅಪ್ಲೋಡ್ ಮಾಡ್ಕೊಳಕ್ಕೆ ಕೇಳಿದರೆ ಅಪ್ಲೋಡ್ ಮಾಡ್ಕೊಳ್ಳಿ. ನಂತರ ಸೆಲ್ಫಿ ವಿಡಿಯೋ ಕೂಡ ಕೇಳ್ಬೋದು, ಅದನ್ನು ಕೂಡ ಅಪ್ಲೋಡ್ ಮಾಡ್ಕೊಂಡಿರ್ತೀರ ಆಲ್ರೆಡಿ. ಲೋನ್ ಅಗ್ರಿಮೆಂಟನ್ನು ನೀವು ಎಲ್ಲ ಮಾಡ್ಕೊಂಡ ತಕ್ಷಣ ಕಂಟಿನ್ಯೂ ಮಾಡ್ಕೊಂಡ ತಕ್ಷಣ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ಬ್ಯಾಂಕ್ ಡೀಟೇಲ್ಸನ್ನು ಕೊಡಿ. ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ ತಕ್ಷಣ ಆಟೋ ಡೆಬಿಟ್ ಸೆಟಪ್ ಮಾಡಿಕೆ ಕೇಳುತ್ತೆ. ಇಲ್ಲಿ ನೆಟ್ ಬ್ಯಾಂಕಿಂಗ್ ಅಥವಾ ಡೆಬಿಟ್ ಕಾರ್ಡಿಂದ ಆಟೋ ಡೆಬಿಟನ್ನು ಸೆಟಪ್ ಮಾಡಿಕೊಂಡು ಸೊ ಇನ್ಸ್ಟಂಟಾಗಿ ನೀವು ಬ್ಯಾಂಕ್ ಅಕೌಂಟ್ಗೆ ನೀವು ಅಮೌಂಟನ್ನು ವಿತಿನ್ 24 ಅವರ್ಸ್ ಒಳಗಡೆ ತೊಗೊಬೋದು ಆ್ಯಂಡ್ ಡಿಸ್ಪೋಸ್ ಮಾಡಿ ನಿಮಗೆ ಕೊಡ್ತಾ ಇದ್ದಾರೆ. ಓಕೆನಾ. ಸೊ ಇಂಡಸ್ಇಂಡ್ ಬ್ಯಾಂಕಿಂದ ಈಸಿಲಿ ಲೋನ್ ಸಿಗುತ್ತೆ. ಆ್ಯಂಡ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು. ನಂದು ಇಲ್ಲಿ ರಿಜೆಕ್ಟ್ ಆಗಿರೋ ಕಾರಣ ನಾನು ಮುಂದೆ ಪ್ರೊಸೀಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ನೀವು ತೊಗೊಬೋದು. ಇಲ್ಲಿ EMI ಕ್ಯಾಲ್ಕುಲೇಟರ್ ಕೂಡ ಕೊಟ್ಟಿದ್ರೆ ನೀವು ಕ್ಯಾಲ್ಕುಲೇಟ್ ಕೂಡ ಮಾಡ್ಕೊಬೋದು ಗೈಸ್. ಓಕೆನಾ. ಸೊ ಇಷ್ಟು ಮಾತ್ರ ನನಗೆ ತೋರ್ಸೋಕ್ಕೆ ಸಾಧ್ಯ ಆಗಿದ್ದು. ಸೊ ಅಪ್ಲಿಕೇಶನ್ನ ರಿಸ್ಯೂಮ್ ಮಾಡಿ ಕೂಡ ತೋರಿಸ್ಬೋದು, ಬಟ್ ಆದರೆ ರಿಜೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಯಾವಾಗಾದರೂ ಮತ್ತೆ ಅಪ್ಲಿಕೇಶನ್ ಪ್ರಾಸೆಸನ್ನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆನಾ. ಸೊ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಆ್ಯಂಡ್ ಇದರಲ್ಲಿ ನಿಮಗೆ ಲೋನ್ ಸಿಗ್ತಾ ಇಲ್ಲ ಅಂತಂದರೆ ಟ್ರೂ ಬ್ಯಾಲೆನ್ಸ್ ಟ್ರೈ ಮಾಡಿ. ಟ್ರೂ ಬ್ಯಾಲೆನ್ಸಲ್ಲಿ 100% ನಿಮಗೆ ಲೋನ್ ಸಿಗುತ್ತೆ. ಸೊ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ನಿಮಗೆ ತೋರಿಸ್ಕೊಡ್ತೀನಿ. ನೋಡ್ಬೋದು ಈ ರೀತಿಯಾಗಿ ನಿಮಗೆ ಟ್ರೂ ಬ್ಯಾಲೆನ್ಸ್ ಅಪ್ಲಿಕೇಶನ್ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ಅಪ್ ಟು 1 ಲಕ್ಷ ರೂಪಾಯಿವರೆಗೆ ಲೆವೆಲ್ ಅಪ್ ಲೋನ್ ಸಿಗ್ತಾ ಇದೆ. ಪರ್ಸನಲ್ ಲೋನ್ ಅದು ಕೂಡ ನೀವು ಇನ್ಸ್ಟೆಂಟ್ ಆಗಿ ತೊಗೋಬೋದು. ನಂತರ 50,000 ರೂಪಾಯಿವರೆಗೆ ಕ್ಯಾಶ್ ಲೋನ್ ಕೂಡ ಸಿಗುತ್ತೆ. ನಿಮಗೆ ತಕ್ಷಣ ದುಡ್ಡಿನ ಅವಶ್ಯಕತೆ ಇತ್ತಂತಂದರೆ ಟ್ರೂ ಬ್ಯಾಲೆನ್ಸನ್ನು ಟ್ರೈ ಮಾಡಿ. ಟ್ರೂ ಬ್ಯಾಲೆನ್ಸ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡಿಕೊಂಡ್ರೆ ತಕ್ಷಣ ಲೋನ್ ಸಿಗುತ್ತೆ. ಓಕೆನಾ. ಸೊ ಗೈಸ್ ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಬಾಯ್.